press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪತ್ರಗಳ ಬಗ್ಗೆ ಅಭ್ಯಾಸವನ್ನು ಮಾಡ್ತಾ ಇದ್ವಿ, ಹೌದಾ? ವ್ಯಾವಹಾರಿಕ ಪತ್ರ ಮತ್ತು ಖಾಸಗಿ ಪತ್ರ. ಹಾಗಾದರೆ ನಾವು ಕಳೆದ ತರಗತಿಗಳಲ್ಲಿ ಅಭ್ಯಾಸ ಮಾಡಿದಂಥ ಪತ್ರ ಯಾವುದು? ತಂದೆಗೆ ಬರೆಯಿರಿ ಪತ್ರ. ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ತಂದೆಗೆ ಬರೆಯಿರಿ ಪತ್ರ, ಹೌದಾ? ಅದು ಯಾವ ಪತ್ರ? ಖಾಸಗಿ ಪತ್ರ. ಅದು ತಂದೆಯವರಿಗೆ, ತಾಯಿಯವರಿಗೆ, ಅಣ್ಣನವರಿಗೆ, ಅಕ್ಕನವರಿಗೆ, ಸ್ನೇಹಿತರಿಗೆ, ಅವ್ರಿಗೆಲ್ಲರಿಗೂ ಬರೀತಕ್ಕಂಥದ್ದು ಖಾಸಗಿ ಪತ್ರ, ಹೌದಾ? ಖಾಸಗಿ ಪತ್ರದಲ್ಲಿ ನಾನು ಹೇಳಿದ ಹಾಗೆ ತಂದೆಯವರಿಗೆ ಏನು ಬರೀಬೇಕು ಅಂತ ಹೇಳಿದೆ? ತಂದೆಯವರಿಗೆ ಪೂಜ್ಯ ತೀರ್ಥರೂಪ ತಂದೆಯವರಿಗೆ, ತಾಯಿಯವರಿಗಾದರೆ ಪೂಜ್ಯ ತೀರ್ಥರೂಪ ಮಾತೃಶ್ರೀ ಅವರಿಗೆ. ಅದೇ ರೀತಿ ಸ್ನೇಹಿತರಿಗಾದರೆ ನನ್ನ ಪ್ರೀತಿಯ ಸ್ನೇಹಿತನಾದ ಅಂತ ಬರಿಬೋದು, ಅವರ ಹೆಸರು ಬರಿಬೋದು, ಹೌದಾ? ಅಕ್ಕನಿಗಾದರೆ ತೀರ್ಥರೂಪ ಸಮಾನರಾದ ಅಕ್ಕನವರಿಗೆ, ಅಣ್ಣನಿಗಾದರೆ ತೀರ್ಥರೂಪ ಸಮಾನರಾದ ಅಣ್ಣನವರಿಗೆ, ದೊಡ್ಡಮ್ಮ ಆದರೆ ಪೂಜ್ಯ ತೀರ್ಥರೂಪ ಸಮಾನರಾದ ದೊಡ್ಡಮ್ಮನವರಿಗೆ, ಅತ್ತೆಗಾದರೆ ಪೂಜ್ಯ ತೀರ್ಥರೂಪ ಸಮಾನರಾದ ಅತ್ತೆಯವರಿಗೆ. ಹೀಗೆ ಅರ್ಥ ಆಯಿತು? ಹೀಗೆ ಪತ್ರದ ಒಕ್ಕಣೆಯನ್ನು ನಾವು ಶುರು ಮಾಡಬೇಕು. ಆಮೇಲೆ ಪತ್ರದ ಸಾರಾಂಶವನ್ನು ನೋಡಿದ್ದೀವಿ. ಒಳವಿಳಾಸ, ಪತ್ರದ ಬಲಭಾಗದ ಮೇಲೆ ದಿನಾಂಕ, ನಂತರ ವಿಷಯವನ್ನು ಆರಂಭಿಸೋದು, ವಿಷಯದ ಮುಕ್ತಾಯದೊಂದಿಗೆ ನಮಸ್ಕಾರಗಳೊಂದಿಗೆ ಇಂತಿ ತಮ್ಮ ಪ್ರೀತಿಯ ಮಗ. ಪತ್ರದ ಬಲಭಾಗದ ಕೆಳಭಾಗದಲ್ಲಿ ಹಾಗೆಯೇ ಎಡಕ್ಕೆ ಬಂದು ಪತ್ರದ ಎಡಭಾಗದ ಕೊನೆಯ ಎಡಭಾಗದಲ್ಲಿ ಗೆ ವಿಳಾಸ, ಯಾರಿಗೆ ಬರೀಬೇಕು ಅಂತ ಇರ್ತೀವಿ ಅದು ಬರೀಬೇಕು. ಓಕೆ, ಇದು ಖಾಸಗಿ ಪತ್ರದ ವಿವರಣೆ. ಈಗ ವ್ಯಾವಹಾರಿಕ ಪತ್ರ. ವ್ಯಾವಹಾರಿಕ ಪತ್ರ ಅಧಿಕಾರಿಗಳಿಗೆ ಬರೀತಕ್ಕಂಥದ್ದು, ಹೌದೇನಪ್ಪ? ಆಮೇಲೆ ಇಲಾಖೆಗಳಿಗೆ ಬರೀತಕ್ಕಂಥದ್ದು, ಈ ರೀತಿ. ಹಾಗಾಗಿ ಇಂಥ ಪತ್ರಗಳನ್ನು ನಾವು ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ, ಹೌದಾ? ಖಾಸಗಿ ಪತ್ರ, ವ್ಯಾವಹಾರಿಕ ಪತ್ರ. ನೆನ್ಪಿಟ್ಕೋಬೇಕು. ಖಾಸಗಿ ಪತ್ರ, ವ್ಯಾವಹಾರಿಕ ಪತ್ರ. ಇದು ಕುಟುಂಬದವರಿಗೆ ಬರೀತಕ್ಕಂಥದ್ದು, ಇದು ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಬರೀತಕ್ಕಂಥದ್ದು. ವ್ಯಾವಹಾರಿಕ ಪತ್ರ ಅಥವಾ ವ್ಯಾವಹಾರಿಕ ಪತ್ರ ಎರಡೂ ನಡೀತದೆ. ವ್ಯಾವಹಾರಿಕ ಪತ್ರ ಅನ್ನೋದು ನಡೀತದೆ. ವ್ಯಾವಹಾರಿಕ ಪತ್ರ ಅಂದ್ರೂ ನಡೀತದೆ, ವ್ಯಾವಹಾರಿಕ ಪತ್ರ ಅಂದ್ರೂ ನಡೀತದೆ. ಓಕೆ, ತಪ್ಪೇನಿಲ್ಲ. ನೋಡಿ, ಇಲ್ಲಿ ಒಂದು ಖಾಸಗಿ ಪತ್ರವನ್ನು ನಾವು ಈಗಾಗಲೇ ನೋಡಿದ್ದೀವಿ. ಈಗ ವ್ಯಾವಹಾರಿಕ ಪತ್ರ ನೋಡೋಣ. ಈಗ ನಿಮ್ಮ ಬಡಾವಣೆಯಲ್ಲಿರುವ, ನೀವು ವಾಕ್ಯ ಕೊಡ್ತಾರೆ, ಕ್ವಶನ್ ಏನು ಕೊಡ್ತಾರೆ ನೋಡ್ಕೊ. ಕ್ವಶನ್ ಬರ್ಬಿಡ್ತೀನಿ ನಿಮಗೆ, ಇದಕ್ಕೂ ವಿಳಾಸ ಕೊಟ್ಟಿರ್ತಾರೆ. ನೀವು ಸುಮಂತ್ ಎರಡನೇ ಮುಖ್ಯ ರಸ್ತೆ, ಧಾರವಾಡದ ನಿವಾಸಿ ಎಂದು ಭಾವಿಸಿಕೊಂಡು
ಕುಸುಮನಗರದ ಕುಸುಮನಗರ ಅಂತ ಸೇರಿಸ್ಕೊಂಡ್ರೆ ಎರಡನೇ ಮುಖ್ಯ ರಸ್ತೆ ಕುಸುಮನಗರ ಧಾರವಾಡದ ನಿವಾಸಿ ಎಂದು ಭಾವಿಸಿಕೊಂಡು ಏನು ಬರೀಬೇಕು? ನಿಮ್ಮ ಬಡಾವಣೆಯ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಬೀದಿ ದೀಪ ಸರಿಪಡಿಸುವಂತೆ ಕೋರಿ ಪೌರಾಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ ಇವರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಓಕೆ, ಪ್ರಶ್ನೆ ಏನಾಯ್ತು? ನೀವು ಸುಮಂತ್, ಹೌದೇನಪ್ಪ, ಎರಡನೇ ಮುಖ್ಯ ರಸ್ತೆ ಕುಸುಮನಗರ ಧಾರವಾಡದ ನಿವಾಸಿ ಎಂದು ಭಾವಿಸಿಕೊಂಡು, ನೀವು ಸುಮಂತ್ ಎರಡನೇ ಮುಖ್ಯ ರಸ್ತೆ ಕುಸುಮನಗರ ಧಾರವಾಡದ ನಿವಾಸಿ ಎಂದು ಭಾವಿಸ್ಕೋಬೇಕು. ನೀವು ಪರೀಕ್ಷೆ ಬರೀತಕ್ಕಂಥವ್ರು, ಹೌದಾ? ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ಟಿದ್ದಾರೆ ಅವರು. ಭಾವಿಸಿಕೊಂಡು ನಿಮ್ಮ ಬಡಾವಣೆಯ ನಿಮ್ಮ ಏರಿಯಾದಲ್ಲಿ ನೀವು ವಾಸ ಮಾಡತಕ್ಕಂಥ ಬೀದಿಯಲ್ಲಿ, ಹೌದಾ, ಬೀದಿ ದೀಪ ಸರಿಪಡಿಸುವಂತೆ, ಸ್ಟ್ರೀಟ್ ಲೈಟು, ಹೌದಾ, ಬೀದಿ ದೀಪ ಹತ್ತೇ ಇರಲ್ಲ, ಭಾಳ ದಿವಸ ಆಯಿತು, ಯಾರ್ಯಾರಿಗೂ ಹೇಳಿರ್ತೀರಿ, ಏನೂ ಆಗಲ್ಲ. ಡೈರೆಕ್ಟಿಗೆ ಯಾರಿಗೆ ಬರೀಬೇಕು? ಈಗ ಸರಿಪಡಿಸುವಂತೆ ಕೋರಿ ಅಂದರೆ ಕೇಳ್ಕೊಂಡು, ವಿನಂತಿಸ್ಕೊಂಡು. ಯಾರಿಗೆ ಬರೀಬೇಕು? ಪೌರಾಯುಕ್ತರು, ಕಮಿಷನರ್, ಹೌದಾ, ಕಾರ್ಪೊರೇಷನ್ ಕಮಿಷನರ್, ಪೌರಾಯುಕ್ತರು, ಮಹಾನಗರ ಪಾಲಿಕೆ, ಕಾರ್ಪೊರೇಷನ್, ಮಹಾನಗರ ಪಾಲಿಕೆ. ಎಲ್ಲಿ ಬರೀಬೇಕು? ಧಾರವಾಡ. ನೀವೆಲ್ಲಿರ್ತಾರೆ ಅಲ್ಲೇ ಬರೀಬೇಕು ತಾನೆ, ಅದೇ ಪಾಲಿಕೆಗೆ ಬರೀಬೇಕು, ಧಾರವಾಡ. ಇವರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಂತ ಇದೆ. ಇದು ವ್ಯಾವಹಾರಿಕ ಪತ್ರ. ನಿಮ್ಮ ಮನೆಯ ಬೀದಿ ದೀಪ ಸರಿಪಡಿಸಲಿಕ್ಕೆ ನೀವು ನಿಮ್ಮ ನಗರಕ್ಕೆ ಸಂಬಂಧಪಟ್ಟಂಥ ಕಾರ್ಪೊರೇಷನ್ನಿಗೆ, ಮಹಾನಗರ ಪಾಲಿಕೆಗೆ, ಕಮಿಷನರಿಗೆ ಒಂದು ಪತ್ರ ಬರಿತಾ ಇದ್ದೀರಿ. ಪೌರಾಯುಕ್ತರು ಅಂತ ಕನ್ನಡದಲ್ಲಿ ಕರೀತಾರೆ, ಇಂಗ್ಲೀಷ್ನಲ್ಲಿ ಕಮಿಷನರ್ ಅಂತಾರೆ. ಪೌರಾಯುಕ್ತರಿಗೆ ಒಂದು ಮನವಿ ಪತ್ರ ಬರೆಯಿರಿ. ಎಸ್, ಹೌದಾ? ನೋಡೋಣ ಹೇಗೆ ಬರೀಬೇಕು ಅಂತ. ನೋಡಿ, ಅರ್ಥ ಆಯ್ತಾ? ಈಗ ಇದನ್ನು ನಾನು ಅಳಿಸ್ತೀನಿ. ನನಗೆ ಸ್ಪೇಸ್ ಬೇಕಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀವು ಪ್ರಶ್ನೆಯನ್ನು ನೋಡ್ಕೊಂಬಿಡಿ. ನೀವು ಸುಮಂತ್ ಎರಡನೇ ಮುಖ್ಯ ರಸ್ತೆ ಕುಸುಮನಗರ ಧಾರವಾಡ ನಿವಾಸಿ, ಹೌದಾ? ಕೆಲವರು ಕೊನೆಗೆ ಬರೀತಾರೆ ದಿನಾಂಕನ, ತಪ್ಪೇನಿಲ್ಲ, ಬರಿಬೋದು. ಸ್ಥಳ ದಿನಾಂಕ ಇಲ್ಲೂ ಬರಿಬೋದು. ದಿನಾಂಕ ಯಾವತ್ತು ಪತ್ರವನ್ನು ಬರೀತೀರಿ? 15/12/2020 ಧಾರವಾಡ ಬರೀತೀರಾ? ಸೀದಾ ಬಂದು ಏನು ಮಾಡ್ತೀರಿ? ಸೀದಾ ಬಂದು ಸ್ವಲ್ಪ ಕೆಳಗಿಳಿದು ಇಂದ ಅಡ್ರೆಸ್ ಬರೀಬೇಕು. ಫಸ್ಟ್ ಇವರಿಂದ, ಯಾರಿಂದ? ಏನು ಹೇಳಿದರು? ಸುಮಂತ್, ಆಯ್ತಾ? ನೆಕ್ಸ್ಟ್ ಎರಡನೇ ಮುಖ್ಯ ರಸ್ತೆ ಕುಸುಮನಗರ ಧಾರವಾಡ.
ಇದು ಇವರಿಂದ ಅಂದರೆ ಯಾರಿಂದ ಬರಿತಾ ಇದ್ದಾರೆ. ಈಗ ಪತ್ರ ತೆಗೆದ್ರೆ ಯಾರಿಂದ ಬಂದಿದೆ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ನಿಮ್ಮ ವಿಳಾಸವನ್ನು ಫಸ್ಟ್ ಬರೀಬೇಕು, ಇವರಿಂದ. ನೆಕ್ಸ್ಟ್ ಇವರಿಗೆ, ಯಾರಿಗೆ ಪತ್ರ ಬರೀಬೇಕು ನೀವು? ಇವರಿಗೆ, ಯಾರಿಗೆ? ಪೌರಾಯುಕ್ತರು. ಪೌರಾಯುಕ್ತರು ಇಲ್ಲಿರ್ತಾರೆ. ಪೌರಾಯುಕ್ತರು ಮಹಾನಗರ ಪಾಲಿಕೆ. ಧಾರವಾಡ. ಓಕೆ, ಇವರಿಂದ ಇವರಿಗೆ. ಅರ್ಥ ಆಯ್ತು? ಫಸ್ಟ್ ಇವರಿಂದ ಇವರಿಗೆ. ಅರ್ಥ ಆಯ್ತಾ? ಈಗೇನು ಮಾಡಬೇಕು? ಸ್ವಲ್ಪ ಕೆಳಗಡೆ ಬಂದು ಇಲ್ಲೆಲ್ಲ ಅಧಿಕಾರಿಗಳು ಬರಿಬೇಕಾರೆ ತೀರ್ಥರೂಪ, ಪ್ರೀತಿಯ ಅವೆಲ್ಲ ಏನು ಬರೀಕೂಡದು. ವ್ಯಾವಹಾರಿಕ ಪತ್ರದಲ್ಲಿ ಮಾತ್ರ. ಅರ್ಥ ಆಯಿತು? ಖಾಸಗಿ ಪತ್ರದಲ್ಲಿ ನಾವು ಇಟ್ಕೋಬೇಕು ಪ್ರೀತಿಯ, ಪೂಜ್ಯ ಅವೆಲ್ಲ. ಇಲ್ಲಿ ಯಾವುದೇ ರೀತಿಯ ಇದು ಬರಲ್ಲ. ಏನು ಪೂಜ್ಯ, ತೀರ್ಥರೂಪ, ಆಶೀರ್ವಾದಗಳು, ಸಾಷ್ಟಾಂಗ ಪ್ರಣಾಮಗಳು ಅವೆಲ್ಲ ವ್ಯಾವಹಾರಿಕ ಪತ್ರದಲ್ಲಿ ಬರಲ್ಲ. ಅದು ಏನಿದ್ರೂ ಖಾಸಗಿ ಪತ್ರಕ್ಕೆ ಮಾತ್ರ ಮೀಸಲು. ಅರ್ಥ ಆಯ್ತಾ? ಅಧಿಕಾರಿಗಳಿಗೆ ನಮಸ್ಕಾರಗಳು ಅಂದರೆ ತಪ್ಪೇನಿಲ್ಲ, ಆದರೆ ಇಲ್ಲಿ ಅವಶ್ಯಕತೆ ಇಲ್ಲ ಬರೀತಕ್ಕಂಥದ್ದು. ಹೌದಾ? ಇಲ್ಲಿ ಬರೆದ್ರೂ ತಪ್ಪೇನಿಲ್ಲ. ಇಲ್ಲಿ ನಾವು ಡೈರೆಕ್ಟಾಗಿ ಏನು ಮಾಡ್ತೀವಿ, ರೆಸ್ಪೆಕ್ಟಿವ್ ಆಗಿ ನಾವು ಒಂದು ಪದವನ್ನು ಸೇರಿಸ್ಬಿಡ್ತೀವಿ, ಮಾನ್ಯರೇ ಅಂತ. ಅಲ್ಲೆಲ್ಲವೂ ಬಂದೋಗ್ಬಿಡುತ್ತೆ. ಮಾನ್ಯರೇ, ರೆಸ್ಪೆಕ್ಟಿವ್ ವರ್ಡ್ ಅದು. ಮಾನ್ಯರೇ, ಸರ್ ಅಂತ ಅರ್ಥ ಅದು. ಮಾನ್ಯರೇ ಅಂದರೆ ಎಲ್ಲರಿಗೂ ಬಂತು, ಯಾರು ನೋಡ್ತಾರೋ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯರೇ ಅಂತ ಹೇಳಿ. ಅರ್ಥ ಆಯಿತು? ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಸ್ವಲ್ಪ ಮುಂದಕ್ಕೆ ಬರ್ಬೇಕು. ಸ್ವಲ್ಪ ಕೆಳಗೆ ಬಂದು ಸ್ವಲ್ಪ ಮುಂದೆ ಬಂದು ಏನು ಬರೀಬೇಕು? ಮಾನ್ಯರೇ. ಇವೊಂದು ಕಾಮ ಹಾಕಬೇಕು. ಮಾನ್ಯರೇ ಅಂತ ಬರೋದು ಒಂದು ಕಾಮ ಹಾಕ್ಕೊಂಡು ಆ ರೇ ಕೆಳಗೆ ಏನು ಮಾಡಬೇಕು? ವಿಷಯ ಅಂತ ಬರಿಬೇಕು. ರೇ ಕೆಳಗೆ ವಿಷಯ. ಅರ್ಥ ಆಯ್ತಾ? ಏಕೆಂದರೆ ಇಲ್ಲಿ ಏನಾಗ್ತದೆ, ಕೆಲವೊಂದು ಸಾರಿ ಪತ್ರಗಳನ್ನು ಅಲ್ಲಿ ಸಾಕಷ್ಟು ಸೆಕ್ಷನ್ ಇರ್ತದೆ. ಇಲ್ಲಿ ಇಲಾಖೆಯಲ್ಲಿ, ಮಹಾನಗರ ಪಾಲಿಕೆಯಲ್ಲಿ ವಿದ್ಯುತ್ ಶಕ್ತಿ ಇರ್ಬೋದು, ಒಳಚರಂಡಿ ಇರ್ಬೋದು, ಬೀದಿ ದೀಪ ಇರ್ಬೋದು, ಅಥವಾ ಮನೆ ಲೈಟ್ ಇರ್ಬೋದು, ಅಥವಾ ಕಸದ ಬಗ್ಗೆ ಇರ್ಬೋದು, ಸಾಕಷ್ಟು ವಿಷಯಗಳಿರ್ತವೆ. ಅಲ್ಲಿ ಪತ್ರವನ್ನು ನೋಡಿ ಡಿವೈಡ್ ಮಾಡಬೇಕಾಗುತ್ತೆ. ಪತ್ರವನ್ನು ಯಾವ ಸೆಕ್ಷನ್ಗೆ ಹೋಗ್ಬೇಕು, ಯಾವ ರೂಮ್ಗೆ ಹೋಗ್ಬೇಕಿದು, ಅಥವಾ ಡೈರೆಕ್ಟ್ ಕಮಿಷನರ್ ಕಳಿಸ್ಬೇಕಾ? ಯಾಕೆಂದರೆ ಕೆಲವೊಂದು ನಾವು ಪೌರಾಯುಕ್ತರು ಅಂತ ಅಡ್ರೆಸ್ ಮಾಡಿದ್ರೂ ಸಂಬಂಧಪಟ್ಟಂಥ ಇಂಜಿನಿಯರ್ಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದು ಪತ್ರ ಹೋಗ್ತದೆ ಕೆಲವೊಂದು ಸಾರಿ. ಸೊ ಹಾಗಾಗಿ ಪತ್ರ ಡಿವೈಡ್ ಮಾಡ್ತಕ್ಕಂಥ ಗುಮಾಸ್ತ ಏನು ಮಾಡ್ತಾನೆ, ಆ ಪತ್ರನ ಫಸ್ಟ್ ವಿಷಯ ಎಲ್ಲ ಪತ್ರ ಓದ್ಕೊಂಡು ಕುತ್ಕೊಳಕ್ಕಾಗಲ್ಲ. ಹೌದಾ? ನೋಡಿ, ಅವ್ರ ವಿಷಯ ಏನು ಹೇಳಿದಾರಲ್ಲ, ಬೀದಿ ದೀಪ ಸರಿಪಡಿಸೋದು, ಬೀದಿ ದೀಪ ಬಡಾವಣೆಯಲ್ಲಿರುವ ಬೀದಿ ದೀಪ ಸರಿಪಡಿಸ್ಬೇಕು, ಅದನ್ನು ಭಾಳ ಚೊಕ್ಕವಾಗಿ ಒಂದೇ ಸಾಲಲ್ಲಿ ಅವ್ನು ನೋಡಿದ ತಕ್ಷಣ ಇದು ಅದಕ್ಕೆ ಸಂಬಂಧಪಟ್ಟಿದ್ದು, ಹೌದಾ ಇದು ಈ ಕಡೆ ಹಾಕ್ಬೇಕು ಅಂತ ಅವ್ನು ಹಾಕ್ಬಿಡ್ಬೇಕು ಪತ್ರನ. ಅವ್ನು ಓದಲ್ಲ, ಪತ್ರ ಪೂರ್ತಿ ಓದಲ್ಲ, ಯಾರಿಂದನೂ ಅಂತಲೂ ನೋಡಲ್ಲ. ವಿಷಯ ಏನು? ಬೀದಿ ದೀಪ, ಆ ಬಾಕ್ಸಿಗೆ ಹಾಕ್ತಾನ ಆತ. ಯಾರು? ಅಲ್ಲಿರ್ತಕ್ಕಂಥ ಕ್ಲರ್ಕ್ ಅಥವಾ ಗುಮಾಸ್ತರು ಏನು ಮಾಡ್ತಾರೆ, ಆ ಬಾಕ್ಸಿಗೆ ಹಾಕ್ತಾರೆ. ಸೊ ಡಿವೈಡ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಆ ದೃಷ್ಟಿಯಿಂದ ವಿಷಯವನ್ನು ಬರೀಬೇಕು. ಆಮೇಲೆ ಪತ್ರ ಯಾರು ತೆಗೆದುಕೋತಾರೆ ಅಧಿಕಾರಿಗಳು ಓದಲಿಕ್ಕೆ, ಅವ್ರಿಗೂ ಸುಲಭ ಆಗಬೇಕು. ಇದು ಯಾವ ವಿಷಯಕ್ಕೆ ಬರೆದಿದ್ದಾರೆ ಅನ್ನೋದು ಒಂದೇ ಸಾಲಲ್ಲಿ ಗೊತ್ತಾಗ್ಬಿಡುತ್ತೆ. ಓಕೆ, ಎಸ್. ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಭಾಳ ಚಿಕ್ಕ ಮತ್ತು ಚೊಕ್ಕದಾಗಿ ವಿಷಯವನ್ನು ನಾವು ಬರಿಬೇಕಾಗುತ್ತೆ. ಇಲ್ಲಿ ವ್ಯಾವಹಾರಿಕ ಪತ್ರದಲ್ಲಿ ಮಾನ್ಯರೇ ಕೆಳಗೆ ವಿಷಯ ಬರೋದು. ವಿಷಯ ಒಂದು ಸಾಲು ಅಥವಾ ಒಂದೂವರೆ ಸಾಲು. ವಿಷಯ ಏನಪ್ಪ? ಬೀದಿ ದೀಪ ಸರಿಪಡಿಸುವ ಇಲ್ಲಿ ಏನು ವಿಷಯ ಯಾಕೆ ಬರಿತಾ ಇದೀವಿ ನಾವು? ನಮ್ಮ ಬಡಾವಣೆ ಅನ್ನೋದು ಇಲ್ಲಿ ಮೇಲೆ ಬಡಾವಣೆ ಕಾಣಿಸ್ಬಿಟ್ಟಿದ್ದೀವಿ ನಾವು. ಹೌದಾ? ಹಾಗಾಗಿ ಬೀದಿ ದೀಪ ಸರಿಪಡಿಸುವ ಬಗ್ಗೆ
ಅಥವಾ ಕುರಿತು ಅಂತ ಬರೆದು ನಡೆಯುತ್ತೆ. ಬೀದಿ ದೀಪ ಸರಿಪಡಿಸುವ ಬಗ್ಗೆ ಅಥವಾ ಬೀದಿ ದೀಪ ಸರಿಪಡಿಸುವ ಕುರಿತು ಇಷ್ಟು ಬರೆದು ನಡೆಯುತ್ತೆ. ಓಕೆ, ಇಲ್ಲಿ ವಿಷಯ ಎಷ್ಟು ಬರೆದ್ರೆ ನೆಕ್ಸ್ಟ್ ಇಲ್ಲಿಂದ ವಿಷಯ ತೆಗೆದುಕೊಳ್ಬೇಕು. ಮೇಲ್ಕಂಡ ವಿಷಯಕ್ಕೆ ಅಂತ ಶುರು ಮಾಡಬೇಕು. ಸಂಬಂಧಿಸಿದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲಿನ ವಿಳಾಸದವನಾದ ನಾನು ಇದು ಬೇಡ, ಅಕಸ್ಮಾತ್ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡೋಣ. ಹೌದಾ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪಗಳು ಉರಿಯದೆ ಅಥವಾ ಅವು ಹತ್ತದೆ ಅಂತಲೂ ಹೇಳ್ಬೋದು. ಬೀದಿ ದೀಪಗಳು ಉರಿಯದೆ ಬಹಳ ದಿನಗಳಾದವು. ಬಡಾವಣೆಯ ರಸ್ತೆಗಳಲ್ಲಿ ಕತ್ತಲು ಆವರಿಸಿದೆ. ಮಕ್ಕಳು, ವೃದ್ಧರು, ಹೆಣ್ಣು ಮಕ್ಕಳು ಓಡಾಡುವುದು ಸೇರಿಸ್ಬೋದು. ರಾತ್ರಿ ವೇಳೆ ಅಂತ ಕಷ್ಟವಾಗಿದೆ. ಸಮಸ್ಯೆ ಹೇಳ್ಬೇಕಲ್ಲ ಏನು ಅಂತ. ಬೀದಿ ದೀಪ ಅಂತ ತಕ್ಷಣ ಸರಿಪಡಿಸ್ರಿ ಅಂತ ಸರಿಪಡಿಸಲ್ಲ. ಸರಿ ಆಗಿರೋ ಅವ್ಯವಸ್ಥೆಗೆ ಏನು ಕಷ್ಟ ಆಗ್ತದೆ ಅನ್ನೋದನ್ನು ಸ್ವಲ್ಪ ವಿವರಣೆ ಮಾಡಬೇಕು ಅಲ್ಲಿ ಅಧಿಕಾರಿಗಳಿಗೆ. ಬೀದಿ ದೀಪ ಹೋಗಿದೆ, ಭಾಳ ದಿನಗಳಾಗಿದೆ, ಅದರಿಂದ ಏನೇನು ಸಮಸ್ಯೆ ಆಗ್ತಾ ಇದೆ, ಮಕ್ಕಳು ಮರಿ ಸಂಜೆ ಹೊತ್ತು ನಂತರ ಓಡಾಡಲಿಕ್ಕೆ ವಯಸ್ಸಾದವರು ಭಾಳ ಕಷ್ಟ ಆಗ್ತದೆ. ರಸ್ತೆಯಲ್ಲಿ ತೆಗ್ಗು ಗುಂಡಿ ಇರ್ತವೆ, ಹೌದಾ, ಕತ್ಲಲ್ಲಿ ಕಾಣೋದಿಲ್ಲ, ಸೈಕಲಲ್ಲಿ ಬೈಕಲ್ಲಿ ಓಡಾಡ್ತಿರ್ತಾರೆ. ಮಕ್ಕಳು ಸೈಕಲ್ ತಗೊಂಡು ಓಡಾಡ್ತಿರ್ತಾರೆ, ಟ್ಯೂಷನ್ಗೆ ಹೋಗೋರು, ಅಲ್ಲಿಗೆ ಹೋಗೋರು, ಅಂಗಡಿಗೆ ಹೋಗಿ ಬರ್ತಕ್ಕಂಥವ್ರು, ವಯಸ್ಸಾದಂಥವ್ರು, ಹೆಣ್ಣುಮಕ್ಕಳು ಭಾಳ ಕಷ್ಟ ಆಗ್ತದೆ. ಹೆದರ್ತಾರೆ, ಹೌದಿಲ್ಲ. ಸಂಜೆ ಹೊತ್ತು ರಾತ್ರಿ ಹೊತ್ತು ಬೀದಿ ದೀಪ ಇಲ್ಲ ಅಂದರೆ ಬರೀ ಮನೆಗಳ ದೀಪ ಅಷ್ಟೇ. ಬೀದಿ ದೀಪ ಇದೆ ಅಂತ ಕೆಲವರು ಮನೆಗೆ ಹೊರಗಡೆ ಲೈಟೇ ಹಾಕಲ್ಲ ಅಂಥ ವ್ಯಕ್ತಿಗಳು ಇದ್ದಾರೆ. ಬೀದಿ ದೀಪ ಇದೆಯಲ್ಲ ಮತ್ತೆ ಯಾಕೆ ಹಾಕ್ಬೇಕು ಲೈಟ್ ಅಂತ ಹೊರಗಡೆ ಲೈಟೇ ಹಾಕೋದು ಬಿಟ್ಬಿಡ್ತಾರೆ. ಸೊ ಇನ್ನೂ ಕತ್ಲಾಗುತ್ತೆ. ಬೀದಿ ನಾಯಿಗಳಲ್ಲಿರ್ತವೆ, ಬೀದಿ ಹಂದಿಗಳಿರ್ತವೆ, ಗೊತ್ತಾಗಲ್ಲ, ಹೌದಾ. ಇಷ್ಟೆಲ್ಲ ಸಮಸ್ಯೆಗಳು ಮನವರಿಕೆಯನ್ನು ನಾವು ಅಧಿಕಾರಿಗಳಿಗೆ ಮಾಡಿಕೊಡ್ಬೇಕಾಗುತ್ತೆ. ಹೆಣ್ಣು ಮಕ್ಕಳು ರಾತ್ರಿ ವೇಳೆ ಓಡಾಡುವುದು ಕಷ್ಟವಾಗಿದೆ, ಹೌದಾ. ಇದರಿಂದ ಇಲ್ಲಿನ ನಿವಾಸಿಗಳು ತುಂಬ ಭಯಪಟ್ಟಿದ್ದಾರೆ. ಕಾಣ್ತಾ ಇದೆಯಾ ನಿಮಗೆ ಬರ್ದಿರೋದು ಕೆಳಗಡೆ?
ಕಾಣ್ತಾ ಇದೆಯಾ? ತುಂಬ ಭಯಪಟ್ಟಿದ್ದಾರೆ. ನಾನು ಓದ್ತಾ ಹೋಗ್ತೀನಿ ನೋಡ್ರಿ, ನಿಮ್ಗೆ ಯಾವ ಲೈನ್ ಗೊತ್ತಿಲ್ಲ ಬರ್ಕೊಂಬಿಡಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪಗಳು ಉರಿಯದೆ ಬಹಳ ದಿನಗಳಾದವು. ಬಡಾವಣೆಯ ರಸ್ತೆಗಳಲ್ಲಿ ಕತ್ತಲು ಆವರಿಸಿದೆ. ಮಕ್ಕಳು, ವೃದ್ಧರು, ಹೆಣ್ಣು ಮಕ್ಕಳು ಓಡಾಡುವುದು ಕಷ್ಟವಾಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳು ತುಂಬ ಭಯಪಟ್ಟಿದ್ದಾರೆ. ಓಕೆ, ಜಾಗ ಸಾಲಲ್ಲ, ನಾನು ಸ್ವಲ್ಪ ಮೇಲ್ ತಗೊಂತೀನಿ ಇದನ್ನೇ. ಮತ್ತು ಇದನ್ನು ನೀವು ಅನ್ಕೋಬೇಡ್ರಿ, ಇದು ಬರ್ಕೊಂಡಿರೋದನ್ನೀಗ ಇವರಿಂದ ಇವರಿಂದ ಯಾರು ಪತ್ರ ಬರೀತಿದ್ದಾರೋ ಅವ್ರ ವಿಳಾಸ ಅಲ್ಲಿ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಬರಿಬೇಕು. ಇವರಿಗೆ ಅದನ್ನು ಕೂಡ ಕೊಟ್ಟಿರ್ತಾರೆ, ಅದನ್ನು ನೋಡ್ಕೊಂಡು ಯಾರಿಗೇನು ಅದನ್ನು ಬರಿಬೇಕು. ಓಕೆ, ಕಾಣ್ತಾ ಇದೆ? ಆಮೇಲೆ ಅದೇ ಸ್ವಲ್ಪ ಕೊನೆಗೆ ಬಂದು ಏನು ಮಾಡಬೇಕು, ಮಾನ್ಯರೇ ವಿಷಯ ಬರೆದು ನಂತರ ಪ್ಯಾರಾಗ್ರಾಫ್ ಮಾಡಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಶುರು ಮಾಡಿ. ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪ ಉರಿಯದೆ ಬಹಳ ದಿನಗಳಾದವು. ಬಡಾವಣೆಯ ರಸ್ತೆಗಳಲ್ಲಿ ಕತ್ತಲಾವರಿಸಿದೆ. ಮಕ್ಕಳು, ವೃದ್ಧರು, ಹೆಣ್ಣು ಮಕ್ಕಳು ಓಡಾಡುವುದು ಕಷ್ಟವಾಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳು ತುಂಬ ಭಯಪಟ್ಟಿದ್ದಾರೆ. ಇಲ್ಲಿ ತನಕ ಆಗಿದೆ, ತುಂಬ ಭಯಪಟ್ಟಿದ್ದಾರೆ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಲೈನ್ ಇಲ್ಲಿ ಬರೀತೀವಿ ನೋಡಿ. ಆದ ಕಾರಣ ತಾವುಗಳು ಕೂಡಲೇ ನಮ್ಮ ಕಾಣ್ತಾ ಇದೆಯಾ? ನೆಕ್ಸ್ಟ್ ಕಂಟಿನ್ಯೂಷನ್ ಇದು, ಮತ್ತು ನೀವು ಅದನ್ನು ಬರ್ಕೊಂಡಿರ್ರಿ. ಆದ ಕಾರಣ ಇಲ್ಲಿಂದ ಭಯಪಟ್ಟಿದ್ದಾರೆ ಆದಮೇಲೆ ಮುಂದಿನ ಲೈನ್ ಇಲ್ಲಿ ಬರಿತಾ ಇದ್ದೀನಿ. ಆದ ಕಾರಣ ತಾವುಗಳು ಕೂಡಲೇ ನಮ್ಮ ಬಡಾವಣೆಯ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಕೋರುತ್ತೇನೆ. ಓಕೆ, ಸರಿಪಡಿಸಬೇಕೆಂದು ಕೋರುತ್ತೇನೆ. ಇನ್ನೊಂದು ಲೈನ್ ಏನು ಮಾಡ್ಬೋದಪ್ಪ ಅಂದರೆ, ಇದನ್ನು ನೀವು ಒಬ್ಬರೇ ಕೊಟ್ಟಿರಲ್ಲ, ಅಲ್ಲಿ ನಿವಾಸಿಗಳು ಕೆಲವರು ಸೈನ್ ಮಾಡಿರ್ತಾರೆ ಇದಕ್ಕೆ, ಅದನ್ನು ಒಂದು ಲೈನ್ ಸೇರಿಸ್ಬೋದು ಎಕ್ಸ್ಟ್ರಾ. ಈ ಮನವಿ ಪತ್ರಕ್ಕೆ ನಿವಾಸಿಗಳ ಸಹಿ ಪತ್ರ ಲಗತ್ತಿಸಿದ್ದೇನೆ, ಅಂದರೆ ಅಟ್ಯಾಚ್ ಮಾಡಿದ್ದೀನಿ ಅಂತ. ಈ ಮನವಿ ಪತ್ರಕ್ಕೆ ನಿವಾಸಿಗಳ ಸಹಿ ಪತ್ರ ಲಗತ್ತಿಸಿದ್ದೇನೆ. ಈ ಒಂದು ಸಮಸ್ಯೆಗೆ ಅಲ್ಲಿ ಬೇರೆ ಬೇರೆ ನಿವಾಸಿಗಳು ಕೂಡ ಸೈನ್ ಮಾಡಿದ್ದಾರೆ, ಸೈನ್ ಮಾಡಿಕೊಟ್ಟಿರ್ತಾರೆ. ಹೌದು, ಇಲ್ಲಿರೋ ಸಮಸ್ಯೆ ನಿಜ, ನಮಗೆಲ್ಲ ಭಾಳ ತೊಂದರೆ ಆಗಿದೆ ಅಂತೇಳಿ ಸುಮಂತ್ ಬರೆದಿರ್ಬೋದು. ಆದರೆ ಅಲ್ಲಿ ನಿವಾಸಿಗಳು ಕೂಡ ಒಂದು ದೊಡ್ಡ ಹಾಳೆಯಲ್ಲಿ ಎಲ್ಲ ಸೈನ್ ಮಾಡಿರ್ತಾರೆ. ಅದನ್ನು ಕೂಡ ಈ ಪತ್ರದೊಂದಿಗೆ ಲಗತ್ತಿಸಿದ್ದೇನೆ ಅಂದರೆ ಅಟ್ಯಾಚ್ ಮಾಡಿದ್ದೀನಿ, ಅಟೆಸ್ಟೆಡ್ ಜೋಡಿಸಿದ್ದೀನಿ, ಅದರ ಜೊತೆಗೆ ಅಟ್ಯಾಚ್ ಮಾಡಿದ್ದೀನಿ ಅಂತ ಲಗತ್ತಿಸಿದ್ದೇನೆ. ಹೌದಾ? ಇಲ್ಲಿ ಕೊನೆಗೆ ಏನು ಬರೀಬೇಕು? ಧನ್ಯವಾದಗಳೊಂದಿಗೆ, ಧನ್ಯವಾದಗಳೊಂದಿಗೆ ಸ್ಟ್ರೈಟ್ ಬಂದು ಸ್ವಲ್ಪ ಇಳಿಸಿ, ಇಂತಿ ತಮ್ಮ ವಿಶ್ವಾಸಿ ಇಲ್ಲಿ ನಿಮ್ಮ ಸೈನು ಇಲ್ಲಿ ಪೂರ್ಣ ಹೆಸರೇನು ಸುಮಂತ್. ಓಕೆ, ಹಾಂ, ಸ್ಟ್ರೈಟ್ ಬಂದು ಇಲ್ಲಿ ದಿನಾಂಕ, ಕೆಲವರು ಬರೀತಾರೆ ಕೆಲವರು ಬರೆಯಲ್ಲ, ಇಲ್ಲಿ ಬರೆಯೋದು ಒಳ್ಳೆಯದು. ಸ್ಥಳ ಧಾರವಾಡ. ಇಲ್ಲಿ ಹೊರವಿಳಾಸ ಬರೋದ್ರೂ ತಪ್ಪಿಲ್ಲ. ಹೊರವಿಳಾಸ ಅಂದರೆ ಯಾರಿಗೆ ಪತ್ರ ಬರಿತಿದ್ದೀವಲ್ಲ ಅವರಿಗೆ.
ಪೌರಾಯುಕ್ತರು ಕೆಳಗೆ ಲಾಸ್ಟು ಇದ್ರ ಕೆಳಗೆ ಪೌರಾಯುಕ್ತರು ಮಹಾನಗರ ಪಾಲಿಕೆ ಧಾರವಾಡ. ಹೊರವಿಳಾಸ ಇದು ನೋಡಿ. ದಿನಾಂಕ ಬರಿತೀರಿ, ಆಮೇಲೆ ಫಸ್ಟ್ ಟೈಮ್ ಬರಿತೀರಿ, ದಿನಾಂಕ ಬರಿತೀರಿ, ಇವರಿಂದ ಇವರಿಗೆ ಬರಿತೀರಿ, ನಂತರ ಮಾನ್ಯರೇ ವಿಷಯ. ಅರ್ಥ ಆಗ್ತಾ ಇದೆ? ಗೊಂದಲ ಮಾಡ್ಕೋಬೇಡಿ. ಮಾನ್ಯರೇ ವಿಷಯ, ಆಮೇಲೆ ಬೀದಿ ದೀಪ ಸರಿಪಡಿಸುವ ಬಗ್ಗೆ ಅನ್ಕೊಂಡು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪಗಳು ಉರಿಯದೆ ಬಹಳ ದಿನಗಳಾದವು. ಬಡಾವಣೆಯ ರಸ್ತೆಗಳಲ್ಲಿ ಕತ್ತಲು ಆವರಿಸಿದೆ. ಮಕ್ಕಳು, ವೃದ್ಧರು, ಹೆಣ್ಣು ಮಕ್ಕಳು ಓಡಾಡುವುದು ಕಷ್ಟವಾಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳು ತುಂಬ ಭಯಪಟ್ಟಿದ್ದಾರೆ. ಈ ರೀತಿ ಸಮಸ್ಯೆಗಳನ್ನು ಸ್ವಲ್ಪ ಮಟ್ಟಿಗೆ ಒಂದು ಅಥವಾ ಎರಡು ಲೈನಲ್ಲಿ ಎಕ್ಸ್ಪ್ಲೇಷನ್ ಕೊಡಬೇಕು, ವಿವರಣೆ ಕೊಡಬೇಕು. ಬರೀ ನಮ್ಮ ಮನೆಯಲ್ಲಿ ಬೀದಿ ದೀಪ ಸರಿಪಡಿಸ್ರಿ ಅಂತ ಒಂದು ಲೈನ್ ಬರೆದ್ರೆ ನಿಮಗೆ ಮಾರ್ಕ್ಸ್ ಕೊಡಲ್ಲ. ಓಕೆ, ಅದನ್ನೇ ಅಲ್ಲಿ ಏನು ಸಮಸ್ಯೆ ಆಗಿದೆ ಬೀದಿ ದೀಪ ಹೋಗಿರೋದ್ರಿಂದ ಒಂದು ಅಥವಾ ಎರಡು ಸಾಲನ್ನು ನೀವು ಅಲ್ಲಿ ಜೋಡಿಸ್ಬೇಕಾಗತ್ತೆ. ಅರ್ಥ ಆಯಿತು? ನಾನೇನು ಬರೆದಿದ್ದೀನಿ ಇಲ್ಲಿ? ನಮ್ಮ ಬಡಾವಣೆಯಲ್ಲಿ ಬೀದಿ ದೀಪಗಳು ಉರಿಯದೆ ಬಹಳ ದಿನಗಳಾದವು. ಹೌದಾ? ಬಡಾವಣೆಯ ರಸ್ತೆಗಳಲ್ಲಿ ಕತ್ತಲು ಆವರಿಸಿದೆ, ಬಹಳ ಕತ್ತಲಾಗಿದೆ. ಇದರಿಂದ ಏನಾಗಿದೆ? ಮಕ್ಕಳು, ವೃದ್ಧರು, ಹೆಣ್ಣು ಮಕ್ಕಳು ತುಂಬ ಓಡಾಡೋಕ್ಕೆ ಹೆದರ್ತಾ ಇದ್ದಾರೆ. ಹೌದಾ? ಕಷ್ಟ ಆಗಿದೆ. ಇದರಿಂದ ಇಲ್ಲಿನ ನಿವಾಸಿಗಳು ತುಂಬ ಭಯಪಟ್ಟಿದ್ದಾರೆ, ಭಾಳ ಹೆದರಿದ್ದಾರೆ. ಹೌದಾ? ಹಾಗಾಗಿ ಆದ ಕಾರಣ ತಾವುಗಳು ಕೂಡಲೇ ನಮ್ಮ ಬಡಾವಣೆಯ ಬೀದಿ ದೀಪವನ್ನು ಸರಿಪಡಿಸಬೇಕೆಂದು ಕೋರುತ್ತೇನೆ. ಸರಿ ಮಾಡಿಸ್ಬೇಕು. ಇಷ್ಟೆಲ್ಲ ಸಮಸ್ಯೆ ಇದೆ, ದಯವಿಟ್ಟು ಸರಿ ಮಾಡಿಸಿ ಕೋರುತ್ತೇನೆ. ಈ ಮನವಿ ಪತ್ರಕ್ಕೆ ನಿವಾಸಿಗಳ ಸಹಿ ಪತ್ರ ಲಗತ್ತಿಸಿದ್ದೇನೆ. ಸಹಿ ಪತ್ರ ಏನಿದೆ ಅದನ್ನು ಹಾಕಿದ್ದೀನಿ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಸೈನು. ಸೀದಾ ಬಂದು ಎಡಭಾಗದಲ್ಲಿ ದಿನಾಂಕ, ಸ್ಥಳ, ಅದರ ಕೆಳಗೆ ಹೊರವಿಳಾಸ ಬರೆದ್ರು ತಪ್ಪೇನಿಲ್ಲ. ಪೌರಾಯುಕ್ತರು, ಮಹಾನಗರ ಪಾಲಿಕೆ, ಧಾರವಾಡ. ಹೊರವಿಳಾಸವನ್ನು ಬರೀಬೇಕಾಗುತ್ತೆ. ಓಕೆ, ಇದು ವ್ಯಾವಹಾರಿಕ ಪತ್ರ. ಆಗಲೇ ಬರೆದಿದ್ದು ಖಾಸಗಿ ಪತ್ರ. ಅರ್ಥ ಆಯಿತು? ಎಸ್, ಟೇಕ್ ಡೌನ್.